ಸೊ ನೋಡ್ರಿ ಗೈಸ್, ಕಾಫಿ ಹೆಂಗೆ ಕೊಟ್ಟವ್ರೆ ಅಂದರೆ ಇಷ್ಟು ದೊಡ್ಡ ಲೋಟಲ್ಲಿ ಕೊಟ್ಟವ್ರೆ. ಅಪ್ಪನ ಬರ್ಡೇ, ಸೊ ಎಲ್ಲರೂ ಕಮೆಂಟಲ್ಲಿ ಹ್ಯಾಪಿ ಬರ್ಡೇ ಅಂತ ಹಾಕ್ಬಿಡಿ. ಪ್ರಾಬ್ಲಮ್ ಆಗೈತೆ. ಸೊ ಇವಾಗ ಕಾಪ್ಸ್ ಅವ್ರು ಹಿಡಿದವ್ರೆ ಪೊಲೀಸು. ಮದುವೆ ಮಾಡ್ಕೊತೀನಿ ಅಂದರೆ ತಾಳಿ ಹೆಂಗೆ ಕೊಡ್ತೀವೋ ಹಂಗೆ ಇಲ್ಲ ಬಂದಾಗ ಬೊಟ್ಟಿಟ್ಕೊಂಡು. ಓ ಆಯ್ತಪ್ಪ, ನಡೆಯಪ್ಪ. ಗೈಸ್ ಏನಿಲ್ಲ ಅಂದರೂ ಆ ಕೈ ಮುಕ್ಕಳ ಪೋಜಿ ಅಯ್ಯೋ ಹೊಂಟವ್ರು ಅವರು. ಎಷ್ಟೋ ದಿನದಿಂದ ಕಾಯ್ತಿದೆ ಗೈಸ್ ಮದುವೆ ಊಟ ಮಾಡಬೇಕು ಅಂತ. ಅದು ಇವತ್ತು ಆಗ್ತಾಯಿದೆ. ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಯುವ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವಾಗ ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಅಂದರೆ, ಸೊ ದೇವನಹಳ್ಳಿ ಹತ್ರ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಫ್ರೆಂಡ್ ಮದುವೆಗೆ ಹೋಗ್ತಾ ಇರೋದು. ಸೊ ಎಲ್ಲ ಇಲ್ಲೇ ಇದ್ದಾರೆ. ಇವಾಗ ಒನ್ ಅವರ್ ಆಯ್ತಾ ಬಿಟ್ಟು, ಇವಾಗ ಕಾಫಿ ಬ್ರೇಕ್, ಟೀ ಬ್ರೇಕ್ ಅಂತ ಬಿಟ್ಟಿದ್ದೀವಿ. ಸೊ ನೋಡ್ರಿ ಗೈಸ್, ಕಾಫಿ ಹೆಂಗೆ ಕೊಟ್ಟವ್ರೆ ಅಂದರೆ ಇಷ್ಟು ದೊಡ್ಡ ಲೋಟಲ್ಲಿ ಕೊಟ್ಟವ್ರೆ. ಇವನು ಕುಡಿಯೋದೆ ಹಂಗೆ ಸುಮ್ಮನೆ ಕೊಟ್ಟವ್ರೆ. ಇವಾಗ ನಾವು 4 ಜನ ಹೊರಟಿದ್ದೀವಿ. ಹೇಳಪ್ಪ ಯಶು, ಭರತ, ಹಾಯ್, ಮಿನಿ ವರ್ತೂರ್ ಸಂತೋಷ ಆಗೋನಿಗೆ ಅವನು. ಹಾಯ್ ಹೇಳಪ್ಪ. ಇನ್ನ 29 ತಗೊಂಡವನೇ ನಾನು ಕೊಡಿಸ್ತೀನಿ ಪ್ಯಾಂಟ್ ಅಂತ. ನಮ್ಮ ಮಗ ಚಡ್ಡಿನೂ ಕೊಡಿಸ್ಲಿಲ್ಲ. ಅವರೆಲ್ಲ ಇಬ್ರು ಹುಡುಗಿದ್ರು ಆಗಲ್ಲ. ಅದು ಎಡಿಟ್ ಮಾಡಿಸ್ತೀನಿ. ಯಾವ್ದು ಎಡಿಟ್ ಮಾಡಲ್ಲ, ಹಂಗೆ ಹಾಕ್ತೀನಿ. ಅನ್ಕಟ್ ವಿಡಿಯೋಸ್ ಅಂದರೆ ಆಲ್ರೆಡಿ ಹಿಮಾಲಯದಲ್ಲಿ ಬಂದಿರೋದು. ಸೊ ಒಂದು ಹಿಮಾಲಯ, ಒಂದು ಆ್ಯಕ್ಟಿವಾ, ಕಾಫಿ ಕುಡಿದ್ಬಿಟ್ಟು ಆದ್ಮೇಲೆ ಹೊರಡಬೇಕು. ಹಂಗೆ ಅಲ್ಲಿ ಈಶಾ ಫೌಂಡೇಶನ್ಗೆ ಹೋಯ್ತೀವ ಇಲ್ವಾ? ಯೋಚನೆ ಮಾಡ್ತಾ ಇದೀನಿ. ಇಲ್ಲ ಹೋಗ್ತೀವಿ. ಹೋಗೋಣ, ವಿಡಿಯೋ ಮಾಡಬೇಕು. ಎಷ್ಟೊಂದು ದಿವಸ ಆಯ್ತು ಹೋಗಿ. ನಾನು ನೋಡೇ ಇಲ್ಲ, ನಾನು ಅದಕ್ಕೆ ಹೋಗ್ಬೇಕು. ಈಗ ಹೋಗ್ಬೋದ್ಕೊಂಡು ಇನ್ನೊಂದು ½ ಅನ್ ಅವರ್ ಹೋಯ್ತಾನೆ ಮುಗಿಸ್ಕೊಂಡು ಹೋದ್ರೆ ಅಲ್ಲಿಂದ ಬರ್ಬೇಕಾದ್ರೆ ನಾವು 8:30 ಬಿಟ್ಬಿಡ್ಬೋದು. ಇಲ್ಲಿಂದ ಕರೆಕ್ಟಾಗಿ ಸಬ್ಸ್ಕ್ರೈಬರ್ಸ್ ತೋರ್ಸೋಕ್ಕೋಸ್ಕರ ಆದರೂ ಹೋಗೋಣ. ಸಬ್ಸ್ಕ್ರೈಬರ್ ತೋರಿಸಿದ್ದೀನಿ 2 ವರ್ಷದ. ಅಂದರೆ ಈಗ ಎಷ್ಟೊಂದು ದಿವಸ ಆದಮೇಲೆ, ವ್ಲಾಗ್ ಆದಮೇಲೆ ಇವಾಗ ತೋರಿಸ್ತಾ ಇರೋದು. ಸೊ ಗೈಸ್, ಇವತ್ತು ನಮ್ಮ ಅಪ್ಪನ ಬರ್ಡೇ. ಸೊ ಎಲ್ಲರೂ ಕಮೆಂಟಲ್ಲಿ ಹ್ಯಾಪಿ ಬರ್ಡೇ ಅಂತ ಹಾಕ್ಬಿಡಿ. ಸೊ ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಅಂಕಲ್. ಹೆಂಗೆ ನೋಡ್ತಾ ಇರ್ತಾರೆ ಅಲ್ಲಿಂದ. ಸೊ ಬ್ಲೆಸ್ಸಿಂಗ್ಸ್ ಇರುತ್ತೆ. ಸೊ ಲೆಟ್ಸ್ ಗೋ. ಹಂಗೆ ಯಾರ್ಯಾರು ಹೊಸೊಬ್ರು ನೋಡ್ತಾರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಬಿಡೋಣ. ಅದೇನೋ ಗಂಟೆ ಹೊಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಹೊಡೆಯೋದನ್ನ ಮರಿಬೇಡಿ. ಕೈಲಾಸದಲ್ಲಿರೋನು ಶಿವ, ಕೈಲಾಸಕ್ಕೆ ಕಳಿಸೋನು. ಸೊ ಗೈಸ್, ಇವಾಗ ಒಂದು ಪ್ರಾಬ್ಲಮ್ ಆಗೈತೆ. ಸೊ ಇವಾಗ ಕಾಪ್ಸ್ ಅವ್ರು ಹಿಡಿದವ್ರೆ ಪೊಲೀಸು. ಸೊ ಎಲ್ಲರನ್ನೂ ಇವಾಗ ಹಿಡಿತವ್ರೆ. ಸೊ ಹೆಲ್ಮೆಟ್ ಹಾಕಿದ್ವಿ ಅಂದರೂ ಹಿಡಿದವ್ರೆ. ಇವಾಗ DL ಎಲ್ಲ ಚೆಕ್ ಮಾಡಿದ್ರು. ಸೊ ಈಗ ಆ್ಯಕ್ಟಿವ್ ಒಂದು ಬಿಟ್ಟರು, ಅದು ಹಿಮಾಲಯದೊಂದು ಎಮಿಷನ್ನು ಅದು ಇದು ಅಂತೆಲ್ಲ ಅಂತವ್ರೆ. ಸೊ ಈ ಗಾಡಿನ ಹೆಂಗೋ ಮಾತಾಡಿಸಿ ಕರ್ಕೊಬಂದು ನಾನು ಸೈಡಿಗೆ ಬಂದೆ. ಇನ್ನು ಅಲ್ಲಿ ಭರತ, ಯಶು, ಕುಮ್ಮಿ ಅಲ್ಲೇ ಅವರೇ. ಸೊ ಆ ಗಾಡಿನ ಬಿಟ್ಟರೆ ಇವಾಗ ಹೋಗಬೇಕು. ಇವಾಗ ಟೈಮ್ ಬಂದು ಒಂದು 6:15 ಆಗೈತೆ. ಅಲ್ಲೋಗಿ ಈಶಾ ಫೌಂಡೇಶನ್ ಹತ್ರ ಹೋಗಿ ಅಲ್ಲಿಂದ ಮದುವೆಗೆ ಹೋಗಬೇಕು. ಇವ್ರು ಬೇಗ ಬಿಡ್ತಾರೋ ಇಲ್ವೋ ಗೊತ್ತಿಲ್ಲ. ಈ ಪೊಲೀಸವ್ರು ಹಿಡಿದ್ಬಿಟ್ಟು ಸುಮ್ಮನೆ ಹಿಂಸೆ. ಏನಂದ್ರು ಫೈನ್ ಕಟ್ಸೋದ್ರಾ? ಹಾಂ, ಎಷ್ಟು? ಗೈಸ್, ಹಂಗೂ ಹಿಂಗೋ ಫೈನ್ ಕಟ್ಟಿಸ್ಕೊಂಬಿಟ್ಟವ್ರೆ. ಯಾರು ಮಾತಾಡಿದ್ರು ಬಿಡಲಿಲ್ಲ. ಅಲ್ಲ, ಹಂಗೂ ಹಿಂಗೋ ಮಾಡೋ ಕಟ್ಟಿಸ್ಕೊಂಬಿಟ್ರಲ್ಲ. ನನ್ನ ಗಾಡಿಗೆ ನೀನು ಮಾತಾಡ್ಸಿದ್ಕೆ ಅವ್ರು ಏನೋ ಒಂದು ಬಿಟ್ರು. ಅವ್ನು ಎಮಿಷನ್ ಇಲ್ವಲ್ಲ. ಅದು ಹಿಡಿಯೋಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಊರಪ್ಪ ಅಲ್ವಾ, ಅದಕ್ಕೆ ಎಲ್ಲ ಚೆಕ್ ಮಾಡಿಸ್ತಾ ಇರೋದು. ಗೈಸ್, ನಾವು ಬಂದಾಗ ಫಸ್ಟ್ ಟೈಮ್ ಯಾವ ಅಂಗಡಿನೂ ಇರಲಿಲ್ಲ, ಹೋಟ್ಲು ಎಲ್ಲ ಈಗೆಲ್ಲ ಆಗ್ಬಿಟ್ಟೈತೆ. ನಾವು ಬಂದಾಗ ಮಣ್ಣು ರೋಡು, ಈಗ ಟಾರ್ ರೋಡ್.
ಚೋಟಾ ಬಚ್ಚ ಇದ್ದಾರೆ ನೋಡಿ. ಬಿಟ್ಟೆ ಊಟ ಹಾಕೋಣ ಹುಡುಗಿರ್ಗಾದ್ರೆ ನೋಡ್ದ. ಹ್ಞೂ ಅವಳು ಚೋಟಾ ಬಚ್ಚ ಅಂದ್ಲು, ಹುಡುಗಿರ್ಗಾದ್ರೆ ಬಿಟ್ಟೇ ಊಟ, ಪಾರ್ಕಿಂಗೇ ಮಾಡಿಸ್ಕೊಳ್ಳಿಲ್ಲ ನೋಡು. ಇಷ್ಟೇ ಗಂಡು ಜೀವನ. ಗೈಸ್ ಲಾಸ್ಟ್ ಟೈಮ್ ಬಂದಿದ್ದಾಗ ಇವೆಲ್ಲ ಯಾವುದು ಮಾಡೇ ಇರಲಿಲ್ಲ. ಇದು ನಾವು ಬಂದಾಗ ಶಿವನ ಹತ್ರ ಇಟ್ಟಿದ್ರು, ಅಲ್ಲಿ ಮಲಗಿಸಿದ್ರು. ಇವೆಲ್ಲ ಕಟ್ಬಿಟ್ಟು ತ್ರಿಶಾಲ ಎಲ್ಲ ಇಟ್ಬಿಟ್ಟವ್ರೆ ನೋಡ್ರಿ. ಅದೇನೋ ತಿರುಗಿಸಿದ್ರೆ ಗಂಟೆ ಸೌಂಡ್ ಎಲ್ಲ ಬತ್ತಾಯಿದೆ. ಎಲ್ಲರೂ ಅದು ತಿರುಗಿಸಿದ್ರೆ ಅಲ್ಲೇ ಕುಂಕುಮ ಎಲ್ಲ ಇಕ್ಕತ್ತೀರ ನೀವು, ಬತ್ತಿ ಎಲ್ಲ ಇಕ್ಕತ್ತೀರಾ? ಕತ್ಲೆ ಏನೂ ಕಾಣಲ್ಲ ಕಣ. ಅದಕ್ಕೆ ಮದುವೆ ಮಾಡ್ಕೊತೀನಿ ಅಂದ್ಮೇಲೆ ತಾಳಿ ಹೆಂಗೆ ಕೊಡ್ತೀವೋ ಹಂಗೆ ಬಂದಾಗ ಬೊಟ್ಟಿಟ್ಕೊಂಡು. ಮದುವೆ ಮಾಡ್ಕೊತೀನಿ ಅಂದ್ಮೇಲೆ ತಾಳಿ ಹೆಂಗೆ ಕೊಡ್ತೀವೋ ಹಂಗೆ ಬಂದಾಗ ಬೊಟ್ಟಿಟ್ಕೊಂಡು. ಓ ಆಯ್ತಪ್ಪ, ನಡಿಯಪ್ಪ, ನಮಗೂ ಸೇರಿಸಿಟ್ಬಿಟ್ರಪ್ಪ. ಸಾಕಷ್ಟು ಜನ ಬಂದವ್ರೆ, ಏನು ವೀಕೆಂಡ್ ಅಲ್ಲ ಏನಲ್ಲ, ಇಷ್ಟೊಂದು ಜನ ಬಂದ್ಬಿಟ್ಟವ್ರೆ. ಗೈಸ್ ನಾವು ಇದ್ಯಾವುದು ಬಂದಾಗ ಇವೆಲ್ಲ ಮಾಡ್ತಾಯಿದ್ರು ಕೆಳಗಡೆ, ಅಷ್ಟೊಂದು ಮಾಡಿದ್ರು. ಇಲ್ಲಿ ಸೆಂಟ್ರಲ್ ಮಾತ್ರ ಮಾಡಿದರು, ಅಲ್ಲೆಲ್ಲ ಫುಲ್ಲಿನ ಖಾಲಿತ್ತು. ಅದು ಇರಲಿಲ್ಲ, ಅದನ್ನೂ ಎಲ್ಲ ಮಾಡವ್ರೆ. ಒಂದು ವರ್ಷ ಆಯಿತಾ? ಒಂದು ವರ್ಷ ಆಗಿಲ್ಲ ಅನಿಸುತ್ತೆ, 6-7 months ಆಯಿತು ಅನಿಸುತ್ತೆ. ಅದು ಆಗಿಲ್ಲ, ಅದೇನಂತ ಗೊತ್ತಿಲ್ಲ. ಮೋಸ್ಟ್ಲಿ ಏನೋ ಅದು ಹೋಗಿ ನೋಡೋಣ, ಅಲ್ಲೋದ್ರೆ ಆ ಕಡೆ ಸೈಡು ಇವೆಲ್ಲ ಈಗ ಮಾಡವ್ರೆ. ಸೊ ಇನ್ನೊಂದು 8 ಮಿನಿಟ್ಸು ಲೈಟ್ ಶೋ ಸ್ಟಾರ್ಟ್ ಆಗುತ್ತಂತೆ. ಸೊ ನಾನು ಯಾವತ್ತೂ ನೋಡಿಲ್ಲ. ಸೊ ಅದನ್ನು ನೋಡಿಕೊಂಡು ಹೋಗೋಣ. ಇವರು ಫಸ್ಟ್ ಟೈಮ್ ಬಂದಿರೋದು. ಸೊ ನಾನಿದು 3ನೇ ಸತಿ. ಸೊ ಅದನ್ನ ನೋಡಿಕೊಂಡು ಲೈಟಿಂಗ್ ಶೋ ಹೋಗೋಣ. ಆಮೇಲೆ ಮದುವೆಗೆ. ನೀವು 3 ಜನನೂ ಫಸ್ಟ್ ಟೈಮೇನಾ? 3 ಜನ ಫಸ್ಟ್ ಟೈಮ್. ಅರ್ಥ ಆಯ್ತು ಅನ್ಸುತ್ತೆ. ಗೈಸ್ ಏನಿಲ್ಲ ಅಂದರೂ ಆ ಕೈ ಮುಕ್ಕಳ ಪೋಜಿ ಅಯ್ಯೋ ಹೊಂಟವ್ರು ಅವರು. ಅಯ್ಯೋ ಅವ್ರಿಬ್ರು ತೆಗೆಸ್ಕೊತಾ ಇದ್ರು. ಹಾಂ ಮ್ಯಾಂಡೇಟ್ರಿ ಅವೆಲ್ಲ. ಶಿವನ್ಗೆ ಹಿಂಗೆ ಶಿವಂದು ಹಿಡಿಯೋದು ಅಲ್ಲ, ಏನು ಹಿಡಿಯೋದು ಟ್ರಿಪ್ ಅನ್ಸಲ್ಲ. ಕೈ ಎತ್ತಿ ಮೇಲೆ ಹಿಡ್ಕೊಂಡು ಮುಗಿದು ಒಂದು ಫೋಟೋ ತೆಗೆಸ್ಕೊಂಡ್ರೆ ಪರಿಪೂರ್ಣವಾಗಿ ಬಂದ ಜಾಗಕ್ಕೆ. ಅದೇನೋ ಹಂಗೆ ಕೈ ಮುಗಿದ್ಬಿಟ್ಟು ಹಿಂಗೆ ತೋರಿಸ್ಬಿಟ್ರೆ ಅದೇ ಅವ್ರಿಗೆ ನೋಡ್ರಿ. ಇದೇ ಪೋಸ್ ನಾನು ಹೇಳಿದ್ದು. ಸೊ ಬೇಡ ಅವ್ರಿಗೆಲ್ಲ ಪ್ರೈವಸಿ ಅವ್ರದ್ದು, ಅವೆಲ್ಲ ನಾವು ಶೂಟ್ ಮಾಡೋಂಗಿಲ್ಲ. ನಮ್ಮದು ನಾವು ಶೂಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲೊಬ್ಬ ಯಾರೋ ಮಾಡ್ತವ್ರೆ. ಶಿವ ಇವಾಗ ಎಷ್ಟು ಟೈಮು? ಕರೆಕ್ಟಾಗಿ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅದನ್ನ ಮುಗಿಸ್ಕೊಂಡು ಹೋಗೋದು. ಸೀಟಿಂಗ್ ಏರಿಯಾ ಎಲ್ಲ ಇದೆ. ಗ್ಯಾಪಲ್ಲಿ ನೋಡ್ರಿ ಗೈಸ್, ಗ್ಯಾಪಲ್ಲಿ 3 ಜನ ಸೆಲ್ಫಿ ತಗೋತವ್ರೆ. ಅದೇ ಈಗ ಲಾಗ್ ನೋಡೋದ್ಮೇಲೆ ಬರ್ರಪ್ಪ ಅಂತಾರೆ. ಅದಪ್ಪ ಅಪ್ಪ ಬಿಸಿ ಇದಲ್ಲ. A few moments later. Over 15,000 years ago, a being appeared in the upper regions of Himalayas. No one knew who he was, where he came from. ಗೈಸ್ ರೀಚ್ ಆದ್ವಿ ಕನ್ವೆನ್ಷನ್ ಹಾಲ್ಗೆ. ಸೊ ಕುಮಾರ್ ನಿನ್ನ ಹೆಸ್ರೇ ಕುಮಾರ್, ಅರುಣ್ ಕುಮಾರ್. ಕುಮಾರ್ ಆಯ್ತು. ಸೊ ಕುಮಾರ್ ಮತ್ತು ಇವ್ರ ಫ್ರೆಂಡ್ ಚಂದು, ಮಹಾಲಕ್ಷ್ಮಿ ಅಂತ ಹಾಕೋರಲ್ಲಿ. ಹಾಂ ಮಹಾಲಕ್ಷ್ಮಿ ಅಂತ ಹಾಕೋರಲ್ಲಿ. ಮಹಾಲಕ್ಷ್ಮಿ ಹುಟ್ಟೆಸರು, ಹಾಂ ಆಡ ಹೆಸರು. ಓಕೆ. ಇಲ್ಲೆಲ್ಲ ಫೋಟೋ ನಿಜ ಮಹಾಲಕ್ಷ್ಮಿ ತರ ಅವಳ ನೋಡ್ರಿ. ಹಂಗೆಲ್ಲ ಅನ್ಬೇಡ. ಫೋಟೋಸ್ ಅವರು ಪ್ರೀ ವೆಡ್ಡಿಂಗ್ ಶೂಟ್ ನಡೆದಿರೋದೆಲ್ಲ ಹಾಕೋರೆ. ಸೊ
ಸೊ ಇವಾಗ ಎಂಟರ್ ಆಗಿದ್ದೀವಿ. ಇದನ್ನು ಮುಗಿಸ್ಕೊಂಡು ಈಗ ಓಡಬೇಕು. ಸ್ಟಾರ್ಟಿಂಗ್ ಏನೇನೋ ಮಾಡಿಬಿಟ್ಟವ್ರೆ. ಬರ್ರೋ ಜ್ಯೂಸ್ ಗೀಸ್ ಎಲ್ಲ ಕುಡ್ಕೊಳೋಣ ಗಾಯ್ಸ್. ಇವಾಗ ಊಟ ಬ್ಯಾಟಿಂಗಿಗೆ ಬಂದಿದ್ದೀವಿ. ಎಲ್ಲ ಹುಡುಗರು ಬಾಯ್ಸ್ ಕೂತವ್ರೆ. ಎಲ್ಲ ಊಟ ಆದಮೇಲೆ ಸರಿ ತೋರಿಸು ಏನೇನು ಹಾಕೋರೆ ಊಟ ಅಂತ ಬಂದು. ಯಾಕೆ ವಿಡಿಯೋ ಪ್ರೂಫ್ ಅವ್ರಿಗೆ ಫ್ರೆಂಡಿಗೆ ತೋರ್ಸಕ್ಕೆ. ಅಂದರೆ ಊಟ ಚೆನ್ನಾಗಿ ಹಾಕಿದಾರ ಇಲ್ವಾ ಅಂತ ಅವ್ರಿಗೂ ಗೊತ್ತಾಗ್ತದೆ. ನಮ್ಮ ಹೊಟ್ಟೆ ತುಂಬ ಇದೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ಹಂಗೆ ಇವಾಗ ಎಷ್ಟೋ ದಿವಸದಿಂದ ಕಾಯ್ತಿದೆ ಗೈಸ್ ಮದುವೆ ಊಟ ಮಾಡಬೇಕು ಅಂತ. ಅದು ಇವತ್ತು ಆಗ್ತಾಯಿದೆ. ಸೊ ಇವಾಗ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಡದೆ. ಸೊ ಗಾಯ್ಸ್ ಮನೆಗೆ ಬಂದೆ. ಅದೆಲ್ಲ ಫುಲ್ಲು ಹೆವಿ ಮಳೆ. ಅಲ್ಲಿಂದ ಇವಾಗ ಮನೆಗೆ ಬಂದೆ. ಸೊ ಅಷ್ಟಲ್ಲಿ ಕೇಕ್ ಎಲ್ಲ ಕಟ್ ಮಾಡಿಬಿಟ್ಟವ್ರೆ. ಇವಾಗ ನಮ್ಮ ಅಕ್ಕ ಏನೋ ಹಾಕ್ಸ್ಕೊ ಬಂದವಳೆ. ಈಗ ತೋರಿಸ್ತಿದ್ದ ಏನೂ ಅಲ್ಲ ಟ್ಯಾಟು. ನೋಡ್ರಿ ಗೈಸ್, ನಮ್ಮ ಅಪ್ಪನ ಹೆಸ್ರು ಹಾಕ್ಸ್ಕೊಂಡ್ಬಿಟ್ಟವಳೆ. ಹಿಂಗೆ ರೌಂಡಿಂಗ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಏನು ಅದೆಲ್ಲ ಬೇಡ ಜಾತ್ರೆ ತರ. ಇದು 6 ದೊಡ್ಡದಾಗಿ ಬಂದು ಹಾಕ್ಸಿದ್ರೆ ಕರೆಕ್ಟಾಗಿ ಐತೆ. ಸಿಂಪಲಾಗಿ ಸಾಕು. ಜಾತ್ರೆ ಥರ ಎಲ್ಲ ಬೇಡ. ನಾನು ಹಾಕ್ಸ್ಬೇಕು ಅಂತ ಇದ್ದೆ ಫಸ್ಟು. ಅದು ನಾವೇ ಹಾಕ್ಸ್ಕೋಬಾರ್ದು, ಯಾರು ಹಾಕ್ಸ್ಬೇಕು. ಇದು ನನ್ನ ಫ್ರೆಂಡ್ ಹಾಕ್ಸಿ. ನಾನು ಹೆಸ್ರು ಹಾಕ್ಸ್ಬೇಕು ಅಂತ ಇರಲಿಲ್ಲ, ನಾನು ಬೇರೆದು ಹಾಕ್ಸ್ಬೇಕು ಅಂತ ಬೇರೆದೇ ಆಗಾದ್ರೆ ಅಷ್ಟಲ್ಲಿ ಇವಳು ಹಾಕ್ಸ್ಕೊ ಬಂದ್ಬಿಟ್ಟವಳೆ. ನಂದು ಒಂದು ನಾನು ತಿಂಗಳೇ ಹಾಕ್ಸ್ತೀನಿ. ಅದು ವಿಡಿಯೋ ಬರುತ್ತೆ. ನಂದು ಒಂದು ತಿಂಗಳದೇ ಪ್ಲ್ಯಾನ್ ಇತ್ತು. ಓಕೆ ಗೈಸ್, ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಇಲ್ಲಿವರೆಗೂ ಯಾರು ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಮತ್ತು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬಡ್ಕತ್ತೀರಲ್ಲ ಹಾಗೆ ಮಾಡ್ಬೇಕಾರೆ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗೋಣ. ಓಕೆ ಫ್ರೆಂಡ್ಸ್, ಅದೆಲ್ಲ ಕಾಮನ್ ಬಾಯ್. ಗೈಸ್.